ವೆಲ್ಕಮ್ ಟು ಯಶೋದಾ ಕುಕಿಂಗ್ ಚಾನಲ್. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲ್ಲು ಏನೇನು ಮಾಡ್ತೀನಿ ಅಂತ ಬನ್ನಿ ನೋಡೋಣ. ಫಸ್ಟು ಒಂದು ಕುಕ್ಕರಲ್ಲಿ ನೀರಿಡಿ. ಆಮೇಲೆ ಒಂದು ತಪ್ಪಲಿ ತೊಗೊಂಡು ಅದಕ್ಕೊಂದು ಸ್ವಲ್ಪ ನೀರು ಹಾಕಿ ಹುಳ್ಳಿಕಾಯಿ ಹಾಕಿ ಇನ್ನೊಂದು ಸ್ಟವಲ್ಲಿ ಹುಳ್ಳಿಕಾಯಿ ಬೇಯಕ್ಕಿಕ್ಕನ. ಅದೇ ರೀತಿ ಇನ್ನೊಂದು ಪಾತ್ರೆ ತೊಗೊಂಡು ಅದಕ್ಕೆ ಕೋಸು ಸ್ವಲ್ಪ ನೀರು ಹಾಕಿ ಅದನ್ನು ಇನ್ನೊಂದು ಸ್ಟವ್ ಮೇಲೆ ಇಡೋಣ. ರುಚಿಗೆ ತಕ್ಕಷ್ಟು ಉಪ್ಪು, ಕೋಸ್ಗೂ ಹುಳ್ಳಿಕಾಯಿ ಬೇಯಕ್ಕಿಟ್ಟಿದ್ದೀನಲ್ಲ ಹುಳ್ಳಿಕಾಯಿಗೆ ರುಚಿಗೆ ತಕ್ಕಷ್ಟು ಉಪ್ಪು, ಅವೆರಡು ಬೇಯ್ತಾ ಇರಲಿ. ಕಾಲು kg ಬೇಳೆ ತೊಗೊಂಡಿದ್ದೀನಿ ಒಬ್ಬಟ್ಟಿನಿಗೆ. ಅನ್ನಕ್ಕೆ ಹಂಗೆ ನೀರು ಇಟ್ಕೊಂಡಿದ್ದೀನಿ. ಈಗ ಹುಳ್ಳಿಕಾಯಿ ಬೆಂದೈತ ಅಂತ ಚೆಕ್ ಮಾಡೋಣ. ಅರೆ ಇನ್ನೊಂದು ಸ್ವಲ್ಪ ಬೇಯಬೇಕು, ಅದು ಬೇಯಲಿ. ಅನ್ನದ ಪಾಡಿಗೆ ಅನ್ನ ಆಯ್ತಾ ಇರ್ತದೆ. ಆಮೇಲೆ ಹುಳ್ಳಿಕಾಯಿ ಬೆಂದಿದೆ. ಈಗ ಒಂದು ಬಾಣಲಿ ತೊಗೊಳ್ಳಿ, ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಕಡಲೆಬೇಳೆ, ಉದ್ದಿನಬೇಳೆ, ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಒಂದು ಜಾರ್ ತೊಗೊಳ್ಳಿ, ಅದಕ್ಕೆ 3 ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ, ಇದನ್ನು ಗ್ರೈಂಡ್ ಮಾಡ್ಕೊಂಬನ್ನಿ. ಆ ಒಗ್ಗರಣೆಗೆ ಅದನ್ನು ಹಾಕೋಣ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡಿದ್ಮೇಲೆ ಹುಳ್ಳಿಕಾಯಿ ಹಾಕಿ ಅದನ್ನು ಫ್ರೈ ಮಾಡಿ ಚೆನ್ನಾಗಿ. ಫ್ರೈ ಮಾಡಿ 1-2 ನಿಮಿಷ ಬೇಯಕ್ಕೆ ಬಿಡಿ. ಈಗ ಇದಾಯಿತು, ಇದನ್ನು ಎತ್ತಿಟ್ಕೊಳ್ಳೋಣ. ಇನ್ನೊಂದು ಬಾಣಲಿ ಇಡಿ, ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಉದ್ದಿನಬೇಳೆ ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡಿ. ಆಮೇಲೆ ಕೋಸು ಹಾಕಿ. ಇದಕ್ಕೇನು ಉಪ್ಪು ಹಾಕೋ ಅವಶ್ಯಕತೆ ಇರಲ್ಲ, ಯಾಕೆಂದರೆ ಬೇಯೋವಾಗಲೇ ಉಪ್ಪು ಹಾಕಿರ್ತೀವಿ. ನಿಮಗೆ ಬೇಕು ಅಂದರೆ ಒಂಚೂರು ಹಾಕ್ಕೊಳ್ಳಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ಸ್ವಲ್ಪ ಕಾಯಿ ತುರಿ ಹಾಕಿ ಮೇಲೆ, ನಾನು ಹಾಕಿಲ್ಲ, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ.
ಇನ್ನೊಂದು ಬೌಲ್ ತೊಗೊಳ್ಳಿ. ಆ ಬೌಲಲ್ಲಿ ಮೈದಾ ಹಸಿಟ್ಟು ಹಾಕಿ, ಅದಕ್ಕೆ ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಮಾಮೂಲಿ ಮೆತ್ತಗೆ ಅಂದರೆ ಮೆತ್ತಗೂ ಬೇಡ ಅಷ್ಟು ಗಟ್ಟಿಗೂ ಬೇಡ, ನಾರ್ಮಲಾಗಿ ಕಲಿಸ್ಕೊಳ್ರಿ. ಒಬ್ಬಟ್ಟಿಗೆ ತೀರಾ ತೆಳ್ಳಗೂ ಬೇಡ ತೀರಾ ಗಟ್ಟಿಗೂ ಬೇಡ, ಆ ಥರ ಕಲಿಸ್ಕೊಳ್ಳಿ. ನೋಡಿ ನಾನು ನೀಟಾಗಿ ಕಲಿಸಿದ್ದೀನಿ. ಅದು ಬನ್ನಿ ಬರೋಂಗೆ ಚೆನ್ನಾಗಿ ಅದನ್ನು ಹಿಟ್ಟನ್ನ ನಾದಬೇಕು. ನಾದಿದಷ್ಟು ಅದು ಬನ್ನಿ ಬರುತ್ತೆ. ಆಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಅದನ್ನು ಮುಚ್ಚಿಟ್ಬಿಡಿ. ಒಂದು ಅರ್ಧ ಗಂಟೆ ಅದು ನೆನೀಲಿ. ಆಮೇಲೆ ಒಂದು ಸ್ಟವ್ ಹಚ್ಕೊಂಡು ಒಂದು ತಪ್ಪಲಿ ಇಡಿ. ಅದಕ್ಕೆ ಬೆಲ್ಲ ಹಾಕಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗೋಕ್ಕೆ ಸ್ವಲ್ಪ ಅದಕ್ಕೆ ಏಲಕ್ಕಿ ಕೈ ಕುಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ. ಅದಕ್ಕೆ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ನಾನು ಒಂದು 3/4 ಓಡು ಹಾಕಿದ್ದೀನಿ. ನೀವು ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು 3/4 ಓಡು ಹಾಕಿದ್ದೀನಿ. ನೋಡಿ ಬೆಲ್ಲ ಎಲ್ಲ ನೀಟಾಗಿ ಕರಗಿದೆ. ಈಗ ಅದಕ್ಕೆ ಬೇಳೆ ಹಾಕ್ಕೊಳ್ಳೋಣ. ಒಬ್ಬಟ್ಟಿನ ಸಾರಿಗೆ ರುಬ್ಬಕ್ಕೆ ಬೇಕು ಬೇಳೆ, ಅದಕ್ಕೆ ಸ್ವಲ್ಪ ಎತ್ತಿಟ್ಕೊಂಡು ಇದು ಮಿಕ್ಕಿರೋದೆಲ್ಲ ಹಾಕೋಣ. ಸ್ವಲ್ಪ ಎತ್ತಿಟ್ಕೊಳ್ಳಿ, ಸಾಂಬಾರಿಗೆ ರುಬ್ಬಕ್ಕೆ ಬೇಕಲ್ಲ ಅದಕ್ಕೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಮತ್ತು ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಜೀರಿಗೆ, ಒಂದು 6-7 ಕಾಳು ಮೆಣಸು, ಒಂದೆರಡು ಬೆಳ್ಳುಳ್ಳಿ, ಮೀಡಿಯಮ್ ಸೈಜ್ 2 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ಅದಕ್ಕೆ ಒಂದು ಹಿಡಿ ಒಣಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಎರಡು ಮೀಡಿಯಮ್ ಸೈಜ್ ಈರುಳ್ಳಿ, ಒಂದು ಹಿಡಿ ಕರಿಬೇವಿನ ಸೊಪ್ಪು, ಫ್ರೆಶ್ ಆಗಿರೋದು ಕರಿಬೇವಿನ ಸೊಪ್ಪು ತೊಗೊಳ್ಳಿ, ಟೇಸ್ಟ್ ಚೆನ್ನಾಗಿರುತ್ತೆ. ಅದನ್ನು ಚೆನ್ನಾಗಿ ಫ್ರೈ ಮಾಡಿ. ಒಲೆ ಸಣ್ಣ ಮಾಡಿಕೊಂಡು ಉರಿರಿ, ಜೋರಾಗಿ ಮಾಡ್ಕೊಂಬಿಟ್ರೆ ಸೀದೋಗುತ್ತೆ. ಅದಕ್ಕೆ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಹಾಕಿ, ಆಮೇಲೆ ಹಂಗೆ ಒಂದು ಟೊಮೊಟೊ ಹಾಕಿ. ಇವಾಗ ಅದೇ ಥರ ಎಲ್ಲ ಫ್ರೈ ಮಾಡಿ. ಸ್ಲಿಮ್ಮಲ್ಲಿರಲಿ, ಮೀಡಿಯಮಾಗಿ ಮಾಡಿಕೊಂಡು ಉರಿರಿ, ಜೋರಾಗಿ ಮಾಡೋಕ್ಕೆ ಹೋಗಬೇಡಿ. ಒಂದು ಜಾರ್ ತೊಗೊಳ್ಳಿ, ಕಾಳುಗೋಜಿಗೆ ಒಂದು ಈರುಳ್ಳಿ, ಒಂದು ಗೆಡ್ಡೆ ಬೆಳ್ಳುಳ್ಳಿ, 2 ಲವಂಗ, 2 ಏಲಕ್ಕಿ ಕಾಯಿ, ಒಂದು ಅರ್ಧ ಇಂಚ್ ಶುಂಠಿ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ತೆಂಗಿನ ತುರಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ಒಂದು 2 ಇಂಚು ಚಕ್ಕೆ. ಒಬ್ಬಟ್ಟಿನ ಹೂರಣ ರುಬ್ಬಿದಾಗಿದೆ. ಅದೇ ಜಾರ್ಗೆ ಇವಾಗ ಒಬ್ಬಟ್ಟಿಗೆ ಎಲ್ಲ ಹುರ್ಕೊಂಡಿದ್ವಲ್ಲ ಅದನ್ನು ಹಾಕೋಣ. ಒಬ್ಬಟ್ಟಿಗೆ ರುಬ್ಬಿರ್ತಿರಲ್ಲ ಅದೇ ಜಾರಲ್ಲಿ ಇದನ್ನು ರುಬ್ಕೊಳ್ಳಿ ಸಾಂಬಾರಿಗೆ. ಯಾಕೆಂದರೆ ಅದರಲ್ಲಿ ಹೂರಣ ಎಲ್ಲ ಇರುತ್ತಲ್ಲ, ಅದಕ್ಕೆ ನೆಕ್ಸ್ಟ್ ಬೇರೆ ಏನು ಹೂರಣ ಹಾಕೋಂಗಿರಲ್ಲ, ಅದೇ ಸಾಕು ಸ್ವೀಟ್ನೆಸ್ಗೆಲ್ಲ.
ಇವಾಗ ರುಬ್ಬಿದ್ದೀವಿ, ಅದಕ್ಕೆ ತೆಂಗಿನಕಾಯಿ ಹಾಕೋಣ. ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ರೌಂಡ್ ರುಬ್ಬಿಟ್ಟು, ಕೊತ್ತಂಬರಿ ಸೊಪ್ಪು ಹಾಕೊಂಡು ರೌಂಡ್ ರುಬ್ಬನ. ಆಮೇಲೆ ಬೇಳೆ ಹಾಕ್ತೀನಿ. ಬೇಳೆ ಹಾಕಿ ರುಬ್ಬಿದ್ದಾಯಿತು. ಈಗ ಒಗ್ಗರಣೆ ಮಾಡೋಣ ಸಾಂಬಾರಿಗೆ. ಒಂದು ತಪ್ಪಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಣ, ಸ್ವಲ್ಪ ಸಾಸಿವೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಖಾರ, ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡಿ. ಗಟ್ಟಿಗೆ ಬೇಕು ಸಾರು ಅಂದರೆ ಗಟ್ಟಿಗೆ ಮಾಡ್ಬೋದು, ಇಲ್ಲ ನಮಗೂ ಸ್ವಲ್ಪ ತೆಳ್ಳಗಿರಬೇಕು ಅಂದರೆ ಸ್ವಲ್ಪ ತೆಳ್ಳಗಿರ್ಬೋದು. ಈ ಬೇಳೆ ಬೇಯಿಸ್ಕೊಂಡಿದ್ವಲ್ಲ, ಆ ನೀರಿತ್ತಲ್ಲ, ಆ ನೀರನ್ನು ಹಾಕ್ಬಿಟ್ಟು ನಿಮಗೆ ನೋಡ್ಕೊಳ್ರಿ ಅದನ್ನು, ಇಲ್ಲ ಗಟ್ಟಿಗೆ ಬೇಕಾ ತೆಳ್ಳಗೆ ಬೇಕಾ. ಒಬ್ಬಟ್ಟಿನ ಸಾರು ತೆಳ್ಳಗಿದ್ರೆ ಚೆನ್ನಾಗಿರ್ತೈತೆ. ಮತ್ತು ಒಂದು ಕುಕ್ಕರ್ ಇಡೋಣ ಸ್ಟವ್ ಮೇಲೆ, ಕಾಳುಗೋಜಿಗೆ. ಅದಕ್ಕೆ ಸ್ವಲ್ಪ ಎಣ್ಣೆ, ಒಂದು ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ, ಅದನ್ನು ಫ್ರೈ ಮಾಡೋಣ. ಅದಕ್ಕೆ ಇವಾಗ ಕಾಳನ್ನ ನೆನೆಯಾಕಿದ್ನಲ್ಲ, ಕಾಳುಗಳನ್ನ ಸೇರಿಸೋಣ. ಕಾಳೆಲ್ಲ ಸೇರಿಸಾದ್ಮೇಲೆ ಆವಾಗಲೇ ನಾವು ಅದನ್ನು ಖಾರ ಎಲ್ಲ ಮಸಾಲೆ ಎಲ್ಲ ರುಬ್ಬಿದ್ವಲ್ಲ, ಮಸಾಲೆ ಹಾಕೋಣ. ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ. ಹಸಿ ಮಸಾಲೆ ತಾನೇ, ಒಂದು ಸ್ವಲ್ಪ ಒಂದು 2 ನಿಮಿಷ ಹುರಿಯೋಣ. ಅದು ಹಸಿ ವಾಸನೆ ಹೋಗಬೇಕು. ಹುರಿದು ಹಾಕಿರಲ್ವಲ್ಲ, ಅದಕ್ಕೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಅದು ಫ್ರೈ ಆಯ್ತಾ ಇದ್ದಂಗೆ 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಅಚ್ಚ ಖಾರದ ಪುಡಿ, ಇದೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡೋಣ. ಮೇಲೆ ಒಂದು ಸ್ವಲ್ಪ ತೆಂಗಿನ ತುರಿ ಹಾಕಿ, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಲಾಸ್ಟಿಗೆ ಹಾಕ್ಬೋದು. ಲಾಸ್ಟಿಗೆ ಹಾಕೋದ್ಕಿಂತ ಈಗ ಬೇಸಿಗೆ ಅಲ್ವಾ, ಅಳಿಸೋಗುತ್ತೆ ಅಂದ್ಬಿಟ್ಟು ಮಾಮೂಲಿ ಫಸ್ಟೇ ಹಾಕೋಣ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಚಿ ಹಾಕೋಣ. ಲಾಸ್ಟಿಗೆ ನಾನು ಬದನೇಕಾಯಿ ಹಾಕ್ತಾಯಿದ್ದೀನಿ, ಯಾಕೆಂದರೆ ಬದನೇಕಾಯಿ ಬೇಗ ಬೆಂದೋಗುತ್ತೆ. ಅದಕ್ಕೆ ಲಾಸ್ಟಿಗೆ ಹಾಕ್ತಾಯಿದ್ದೀನಿ. ಬದನೇಕಾಯಿ ಹಾಕಿ ನೀಟಾಗಿ ಮಿಕ್ಸ್ ಮಾಡೋಣ. ಅದು ಗಟ್ಟಿಗಿರಬೇಕು ಕಾಳುಗೊಜ್ಜು. ನಿಮಗೆ ಎಷ್ಟು ಬೇಕಷ್ಟು ಸ್ವಲ್ಪ ನೀರು ಹಾಕಿ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಸಾಂಬಾರು ಕುದೀತಾ ಇದೆ ನೋಡಿ ಒಂದು ಕಡೆ. ಈಗ ಅದು ಕುಕ್ಕರ್ ಕ್ಲೋಸ್ ಮಾಡಿ ಅದು 3 ವಿಸಿಲ್ ಬರಲಿ, ಅದ್ರ ಪಾಡಿಗೆ ಅದು ಬರುತ್ತೆ. ಇಲ್ಲಿ ಒಬ್ಬಟ್ಟು ಹಾಕೋಣ. ಫಸ್ಟು ಸ್ಟವ್ ಮೇಲೆ ಹಂಚಿಟ್ಟಿದ್ದೀನಿ. ಹಂಚಾದ್ಮೇಲೆ ಒಬ್ಬಟ್ಟು ಹಾಕ್ತಾಯಿದ್ದೀನಿ ನೋಡಿ. ನಾನು ಮಾಮೂಲಿ ಸ್ಯಾರಿದು ಕವರ್ ಬರುತ್ತಲ್ಲ, ಆ ಕವರಲ್ಲೇ ತಟ್ಟಿದ್ದೀನಿ. ನಿಮಗೆ ಬೇಕು ಅಂದರೆ ಮಾಮೂಲಿ ದಿನಸಿ ಅಂಗಡಿಯಲ್ಲಿ ಬಟರ್ ಪೇಪರ್ ಕೊಡಿ ಅಂದರೆ ಕೊಡ್ತಾರೆ, ಅದರಲ್ಲಿ ತೊಗೊಂಬಂದು ತಟ್ಬೋದು. ನಾನೇನಿಲ್ಲ, ಯಾವಾಗೂ ಸ್ಯಾರಿ ಕವರ್ ಬರುತ್ತಲ್ಲ, ಕವರಲ್ಲೇ ತಟ್ತೀನಿ. ಹಿಟ್ಟು ಚೆನ್ನಾಗಿ ನಾದಿದ್ರೆ ನೀಟಾಗಿ ಬರುತ್ತೆ ಒಬ್ಬಟ್ಟು. ಚೆನ್ನಾಗಿ ನಾದ್ಕೊಳ್ಳಿ. ನೋಡಿ, ಮೇಲೊಂದು ಸ್ವಲ್ಪ ಎಣ್ಣೆ ಸ್ಪ್ರೇ ಮಾಡಿಬಿಡಿ, ಸಾಕಾಗುತ್ತೆ. ಮೇಲೊಂದು ಸ್ವಲ್ಪ ಎಣ್ಣೆ ಹಾಕಿ ನೋಡಿ, ಎಷ್ಟು ನೀಟಾಗಿ ಬಂದಿದೆ ಒಬ್ಬಟ್ಟು. ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಹಬ್ಬದ ಅಡುಗೆದು. ಥ್ಯಾಂಕ್ ಯು.